ಈಗಿನ ಜನರೇಷನ್ ಲವ್ ಸ್ಟೋರಿಗಳು ಫಸ್ಟ್ ಲುಕ್ ಅಲ್ಲೇ ಫಸ್ಟ್ ನೈಟ್ ಚಿತಲ್ ಪತಾಲ್ ಎಲ್ರು ಮೈಂಡ್ ಸೆಟ್ ಹಂಗೆ ಇರ್ತದಲ್ಲ. ಆದ್ರೆ ಇಲ್ಲಿ ಪ್ಯೂರ್ ಆಗಿರೋಂತ ಒಂದು ಲವ್ ಸ್ಟೋರಿ ಸಿನಿಮಾ ರಿಲೀಸ್ ಆಗ್ಬಿಟ್ಟಿದೆ. ಟೀನೇಜರ್ಸ್ ಗಳೆಲ್ಲ ನೋಡ್ಕೊಂಡು ಹತ್ಕೊಂಡ್ ಬರ್ಲಿ ಅಂತ 2013ರಲ್ಲಿ ಆಶಿಕಿ 2 ಅಂತ ಒಂದ್ ಸಿನಿಮಾ ಬಂದಿತ್ತು ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ. ಏಕ್ದಮ್ ಖಡಕ್ ಲವ್ ವಿತ್ ಪೇನ್. ಅದಾದ್ಮೇಲೆ ನಮ್ ಕನ್ನಡದಲ್ಲಿ ದಿಯಾ ಅಂತ ಒಂದ್ ಸಿನಿಮಾ ಬಂತು, ಏಕ್ದಮ್ ಖಡಕ್. ಅದಾದ್ಮೇಲೆ ಸಪ್ತ ಸಾಗರದಾಚೆ ಎಲ್ಲೋ ಮೈಂಡ್ ಬ್ಲೋಯಿಂಗ್. ಅದಾದ್ಮೇಲೆ ಇವಾಗ ಸಯ್ಯಾರ ಏಕ್ದಮ್ ಜಕಾಸ್. ನೋಡಿ ಹಿಂದಿ ಸಿನಿಮಾಗಳು ಅಂದ ತಕ್ಷಣ ಫಸ್ಟ್ ನೆನಪಾಗೋದು ಕ್ರಂಚ್. ಸದ್ಯಕ್ಕೀಗ ಆ ಸೈಡ್ ಇಂದ ಯಾರು ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡುವಂತ ಡೈರೆಕ್ಟರ್ ಗಳು ಕಣ್ಮೇರೆ ಆಗ್ಬಿಟ್ಟವ್ರೆ. ಅಂತದ್ರಲ್ಲೂ ಕೂಡ ಅವಾಗ ಅಮಾಸೆ ಉಣ್ಮೆ ತರ ಒಂದೊಂದು ಹೊಸ ಸಿನಿಮಾಗಳು ಬರ್ತವೆ, ಈ ತರ ಮ್ಯಾಜಿಕ್ ಮಾಡ್ಬಿಟ್ಟು ಹೊಟ್ಟೈತವೆ. ಮಿರಾಕಲ್. ಇನ್ನ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿರುವಂತ ಹೀರೋ ಹೀರೋಯಿನ್ ಫ್ರೆಶ್ ಕ್ಯಾಂಡಿಡೇಟ್, ಫ್ರೆಶ್ ಎಲ್ಲ ಫ್ರೆಶ್. ಅಹಾನ್ ಪಾಂಡ್ಯ, ಅನಿತ್ ಪಡ್ಡಾ ಲೀಡ್ ರೋಲ್ ಅಲ್ಲಿ ಇವರಿಬ್ರು ರೊಮ್ಯಾನ್ಸ್ ಮಾಡ್ತಾರೆ ಆಡಿಯನ್ಸ್ ಜೊತೆ. ನೀನು ಮಾಡು ನಾನು ಮಾಡ್ತೀನಿ, ಫುಲ್ ಬಿಂದಾಸ್ ಎಂಜಾಯ್. ಮೊದಲನೇದಾಗಿ ಈ ಸಿನಿಮಾಗೆ ತುಂಬಾನೇ ಏಡ್ಸ್ ಗಳು ಬರ್ತಾ ಇದಾವೆ ಹಿಂದಿ ಕ್ರಿಟಿಕ್ಸ್ ಗಳಿಂದ. ಅದು ಅಲ್ಲದೆ ಈ ಸಿನಿಮಾ 100 crores ಮೇಲೆ ಜಾಸ್ತಿನೇ ಕಲೆಕ್ಟ್ ಮಾಡ್ಬಿಟ್ಟೈತೆ. ಇದನ್ನ ನೋಡ್ಬಿಟ್ಟು ಶಾಕ್ ಆಗ್ಬಿಟ್ಟೆ. ಇವ್ರು ನೋಡಿದ್ರೆ ಹಿಂಗಂತವ್ರೆ, ಇಲ್ಲಿ ನೋಡಿದ್ರೆ ಯಾರ ಬೇರೆ ಕಲೆಕ್ಷನ್ ಆಯ್ತದಲ್ಲ ಅಂತದ್ದೇನಿರ್ಬೋದು ಅಂತ ಒಂದ್ಸರಿ ನೋಡೇ ಬಿಡೋಣ ಅಂತ ಇವತ್ತು ನುಗ್ಬಿಟ್ಟೆ. ಯಪ್ಪ ಏನ್ ಲವ್ ಸ್ಟೋರಿ ಇದು. ಇಲ್ಲಿ ಕ್ರಿಶ್ ಕಪೂರ್ ಅಂತ ಒಬ್ಬ ಹುಡುಗ ಇರ್ತಾನೆ, ಟೀನೇಜ್ ಹುಡುಗ. ಇವನಿಗೆ ಜೀವನದಲ್ಲಿ ಇರೋದು ಒಂದೇ ಆಸೆ, ದೊಡ್ಡ ಸಿಂಗರ್ ಆಗ್ಬೇಕು, ಪಾಪ್ ಸಿಂಗರ್ ಆಗ್ಬೇಕು, ಜನಗಳ ಮುಂದೆ ಕೂಗಿಸ್ಕೊಬೇಕು, ಕಿರ್ಚಿಸ್ಕೊಬೇಕು, ಆ ಲೆವೆಲ್ ಅಲ್ಲಿ ಬೆಳಿಬೇಕು, ಚಂದ್ರನ್ ಪಕ್ಕದಲ್ಲಿರುವಂತ ಸ್ಟಾರ್ ತರ ಒಳಿಬೇಕು. ಇದ್ರ ಜೊತೆಗೆ ಪೈಸನು ಮಾಡ್ಬೇಕು ಅಂತ ದೊಡ್ಡ ಆಸೆಗಳು. ಯಾರಕ್ ತಾನೇ ಇರಲ್ಲ ಈಗಿನ ಕಾಲದಲ್ಲಿ ಈ ತರ ಆಸೆಗಳು. ಈಗಾಗ್ಲೇ ಲೈಫ್ ಅಲ್ಲಿ ಫುಲ್ ರೋಸ್ಟೆಡ್ ಆಗೋಗಿರೋಂತ ಹೀರೋಯಿನ್ ವಾಣಿ. ಸೆಕೆಂಡ್ ಚಾನ್ಸ್ ಸಿಗುತ್ತೆ ಕ್ರಿಶ್ ಎಂಟ್ರಿ ಕೊಟ್ಟ ಮೇಲೆ. ರಿತಿಕ್ ರೋಷನ್ ಕ್ರಿಸ್ ಕಿಸ್. ಇಲ್ಲಿ ಕ್ರಿಶ್ಗೆ ಮೂಗುನ್ ತುದಿ ಮೇಲೆ ಕೋಪ ಜಾಸ್ತಿ. ಏನಾರು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ವಡಿ ಬಡಿ ಕಡಿ, ವೈಲೆನ್ಸ್ ಜಾಸ್ತಿ, ಬಿಸಿ ರಕ್ತದ ವಯಸ್ಸಲ್ವಾ, ಅದಕ್ಕೋಸ್ಕರ ಕ್ರಿಶ್ ಲೈಫ್ ಒಳಗಡೆ ವಾಣಿನೇ ನುಗ್ಬಿಡ್ತಾಳೆ. ನುಗ್ಗಿದ್ಮೇಲೆ ಯಾವ್ಯಾವ ರೀತಿಯಲ್ಲಿ ಇವರಿಬ್ರು ಸೇರ್ಕೊಂಡು ನೆಕ್ಸ್ಟ್ ಲೆವೆಲ್ ಗೆ ಬೆಳೀತಾ ಹೋಯ್ತಾರೆ ಸೊಸೈಟಿನಲ್ಲಿ. ಕ್ರಿಶ್ ಅನ್ಕೊಂಡಿರೋದನ್ನ ಸಾಧಿಸ್ತಾನ. ಈಗಾಗ್ಲೇ ರೋಸ್ಟೆಡ್ ಆಗಿರೋ ವಾಣಿ ಲೈಫ್ ಅಲ್ಲಿ ಮತ್ತೆ ಕಮಲದ ಹೂ ಅರಳುತ್ತಾ ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಳಿ. ಸ್ಟೋರಿ ಮಾತ್ರ ಸಖತ್ತಾಗಿದೆ. ಹಿಂದಿ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಅವಾಗ ಒಳ್ಳೊಳ್ಳೆ ಸಿನಿಮಾಗಳು ಬರ್ತವೆ ಅನ್ನೋದಕ್ಕೆ ಇದೇ ಸಿನಿಮಾ ಸಾಕ್ಷಿ, ಪ್ರೂಫ್. ಈ ಸಿನಿಮಾದಲ್ಲಿರೋ ಹೀರೋಯಿನ್ ನೋಡ್ಬಿಟ್ಟೆ ಅರ್ಧ ಲವ್ ಆಗೋಯ್ತದೆ ಆಡಿಯನ್ಸ್ ಗಳಿಗೆ. ನಾನಂತೂ ಇಲ್ಲಿ ಇಟ್ಕೊಂಡ್ಬಿಟ್ಟಿದೀನಿ. ಅದು ಅಲ್ಲದೆ ಈ ಸಿನಿಮಾದಲ್ಲಿ ಒಲ್ಲಗರಾಗಿರುವಂತ 1-2 ಸೀನ್ಸ್ ಗಳಿದಾವೆ. ಏನು ಮಾಡೋದಕ್ಕಾಗಲ್ಲ, ಕಣ್ ಮುಚ್ಕೊಂಡಂತೂ ಕೂತ್ಕೊಳಕ್ ಆಗಲ್ಲ ಅಂತ ಟೈಮಲ್ಲಿ. ಬಿಕ್ನಿ ಜೊತೆ ಲಿಪ್ ಲಾಕು, ಕಂಟಿನ್ಯೂಸ್ ಆಗಿ ಇಬ್ರು ಮಧ್ಯೆ ಕಾಂಟ್ಯಾಕ್ಟ್ಸ್ ಗಳು, ಐ ಕಾಂಟ್ಯಾಕ್ಟ್ ಆಗಿರ್ಬೋದು, ಎಕ್ಸೆಟ್ರಾ ಬೇರೆ ಕಾಂಟ್ಯಾಕ್ಟ್ಸ್ ಗಳಾಗಿರ್ಬೋದು. ಅದೇನೆ ಲವ್ ಇಟ್ ಫಸ್ಟ್ ನೈಟ್. ಈಗಿನ ಜನರೇಷನ್ ಗೆ ಅಪ್ಡೇಟ್ ಆದಂಗೆ ಎಲ್ಲಾನು ಕೂಡ ತೋರಿಸ್ತಾ ಹೋಗ್ತಾರೆ. ವಲ್ಗರ್, ಲವ್, ಇಶ್ಕ್, ಮೊಹಬ್ಬತ್, ಕಾದಲ್, ಪ್ರೀತಿ ಎಕ್ಸೆಟ್ರಾ, ಮಣ್ಣು ಮಸಿ. ಆಲ್ಮೋಸ್ಟ್ ಫಸ್ಟ್ ಹಾಫ್ ನ್ಯಾಚುರಲ್ ಆಗಿ ಫ್ಲೋ ಆಗಿ ಹೊಟ್ಟೋಯ್ತದೆ, ನಾರ್ಮಲ್ ಆಗಿರುವಂತ ಲವ್ ಸ್ಟೋರಿಗಳ ತರಾನೇ. ಬಟ್ ಸೆಕೆಂಡ್ ಹಾಫ್ ಇಂದ ಕೊನೆ ಎಂಡಿಂಗ್ ವರ್ಗು ಕೂಡ ಬರೀ ಅಳದೆ ಅಂತ ಬರೀ ಅಳ್ತಾನೆ ಇರೋದೆ. ಆ ಲೆವೆಲ್ ಅಲ್ಲಿ ಇದೆ ಸ್ಟೋರಿ. ಖರ್ಚಿಫ್ ತಗೊಂಡ್ ಹೋಗೋದ್ ಮರ್ತ್ಬಿಟ್ಟಿದೆ. ದಯವಿಟ್ಟು ನೀವು ಕೂಡ ತಗೊಂಡೋಗಿರಿ. ಒಳ್ಳೆ ಲವರ್ ಬಾಯ್, ಒಳ್ಳೆ ಲವರ್ ಗರ್ಲ್ ಆಗಿದ್ರೆ ಮಾತ್ರ. ವಾರ್ನಿಂಗ್. ಸೇಮ್ ಆಸ್ ಇಟ್ ಈಸ್ ಈ ಸಿನಿಮಾ ಆಶಿಕಿ 2 ತರನೇ ಇದೆ. ಬಟ್ ಸನಮ್ ತೇರಿ ಕಸಮ್ ಮತ್ತೆ ಇನ್ನೊಂದು ಮಗದೊಂದು ಎಲ್ಲ ಕಡೆಯಿಂದ ಸ್ವಲ್ಪ ಸೀನ್ಸ್ ಗಳನ್ನ ಎತ್ಕೊಂಡು ಸ್ವಮೇಕ್ ಸಿನಿಮಾ ಮಾಡ್ದಂಗೆ ಇತ್ತು. ಬಟ್ ಆದ್ರೂ ಕೂಡ ಇವರಿಬ್ರು ಆಕ್ಟಿಂಗು ಎಮೋಷನಲ್ ಆಗಿ ಆಡಿಯನ್ಸ್ ಜೊತೆ ಕನೆಕ್ಟ್ ಆಗೋಂಥದ್ದು ವಾಹ್, ನೆಕ್ಸ್ಟ್ ಲೆವೆಲ್. ಅಂಡ್ ಮೋರ್ ಎವರ್ ಈ ಸಿನಿಮಾದಲ್ಲಿ ಮೈನ್ ಇರುವಂತದ್ದು ಮ್ಯೂಸಿಕ್. ಇವಾಗ ಇರೋ ದೊಡ್ಡ ಮ್ಯೂಸಿಷಿಯನ್ ಆಗ್ಬೇಕು ಅನ್ಕೊಂಡಿರೋದಂತೂ ನಿಜ. ಆದ್ಮೇಲೆ ಈ ಸಿನಿಮಾದಲ್ಲಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುವಂತ ಸಾಂಗ್ಸ್ ಗಳು ಕೊಡ್ಬೇಕು ಅಂತ ನಿಮ್ಗೆ ಗೊತ್ತಿರ್ತದೆ. ಅದ್ರ ತಕ್ಕನಂಗೆ ಎಲ್ಲಾ ಸಾಂಗ್ ಗಳು ಕೂಡ ಪೀಸ್ ಲೈಫ್ ಇಸ್ ಜಿಂಗಲ್ ಅಲ್ಲ. ಅದ್ರಲ್ಲೂ ಕೂಡ ಟೈಟಲ್ ಸಾಂಗ್ ಮಾತ್ರ ಹೆವಿ ಬ್ಲೇಡು. ಹೆಂಗ್ ಕುಯ್ತದೆ ಆದ್ರೆ ಅಳ್ತಾನೆ ಇರು ನೀನು, ಆ ಲೆವೆಲ್ ಅಲ್ಲಿ ಇರ್ತದೆ ಸಾಂಗು. ಅವಾಗ ಅನ್ಕೋತಿದೆ ಈಗಿನ ರಿಯಾಲಿಟಿ ಹುಡುಗರು ಈ ತರ ಇದಾರೆ. ಸಿನಿಮಾ ನೋಡ್ಬಿಟ್ಟು ಬರೀ ಹತ್ಕೊಂಡ್ ಹೋಗ್ಬಿಡ್ತಾರೆ. ಅವ್ರೇನ್ ತಿದ್ದುಪಡಿ ಆಗಲ್ಲ, ಆಧಾರ್ ಕಾರ್ಡು ಎಲ್ಲ ತಿದ್ದುಪಡಿ ಮಾಡಕ್ಕೆ ನೆವರ್ ಚೇಂಜ್. ಒಂದಂತೂ ಅರ್ಥ ಆಗಿದ್ದೇನಪ್ಪ ಅಂದ್ರೆ 0.00001% ಟ್ರೂ ಆಗಿ ಲವ್ ಮಾಡುವಂತ ಹುಡುಗರು ಇರ್ತಾರಲ್ಲ, ಅವ್ರೇನಾದ್ರೂ ಈ ಸಿನಿಮಾ ನೋಡ್ಬಿಟ್ರೆ ಅಲ್ಲೇನೆ ಅಳ್ತಾನೆ ಸತ್ತೋಯ್ತಾರೆ. ಆ ಲೆವೆಲ್ ಅಲ್ಲಿ ಇದೆ ಸಿನಿಮಾ. ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಹ್ಯಾಪಿ ಎಂಡಿಂಗ್ ಇರೋದಂತೂ ಫಿಕ್ಸ್. ಅಲ್ಲೂ ಕೂಡ ಅಳದೇನೆ. ಇಷ್ಟು ಚೆನ್ನಾಗಿರುವಂತ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಬಟ್ ಹಿಂದಿ ಫಿಲ್ಮ್ ಕ್ರಿಟಿಕ್ಸ್ ಗಳು ಯಾಕೆ ಈ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದಾರೆ ಅಂತ ಐ ಡೋಂಟ್ ನೋ. ಟ್ರೂ ಲವರ್ಸ್ ಗೋಸ್ಕರನೇ ಮಾಡಿರುವಂತ ಸಿನಿಮಾ ಇದು ಸಯ್ಯಾರ. ಎಲ್ಲರೂ ಕೂಡ ಒಂದ್ಸರಿ ಹೋಗಿ ಟ್ರೈ ಮಾಡಿ ನೋಡಿ. ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡೋದಕ್ಕಂತೂ ಆಗಲ್ಲ. ಎರಡು ಸೀನು ಸ್ವಲ್ಪ ಒಲಗರಾಗೋ ತರ ಇದಾವೆ. ಅದೇ ಬಿಕ್ನಿ ಶಾಟ್ ಆಗಿನೇ ಎರಡು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಅದಕ್ಕೋಸ್ಕರ ಜಸ್ಟ್ ಲವರ್ಸ್ ಗಳು ಮಾತ್ರ ಇದನ್ನ ಟ್ರೈ ಮಾಡಿ ನೋಡಿ. ಲೈಫ್ ಈಸ್ ಜಿಂಗಲ್ ಅಲ್ಲ. ಎಲ್ಲ ಚೀಪ್